ಮನುಷ್ಯನ ದೇಹಕ್ಕೆ ಮೆಗ್ನೀಷಿಯಂ ಅತೀ ಮುಖ್ಯವಾದ ಖನಿಜ. ಒಂದು ವೇಳೆ ಮೆಗ್ನೀಷಿಯಂ ಎನ್ನುವ ಪೌಷ್ಟಿಕ ಸತ್ವಗಳಲ್ಲಿ ಕೊರತೆ ಉಂಟಾದರೆ ಹಲವಾರು ರೀತಿಯ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ. ನಮ್ಮ ದೇಹದಲ್ಲಿ ಮೆಗ್ನೀಷಿಯಂ ಅಂಶದ ಕೊರತೆ ಕಂಡುಬಂದರೆ ಅದರಿಂದ ಹಲವು ರೀತಿಯ ಆರೋಗ್ಯ ಸಮಸ್ಯೆಗಳು ಕಂಡುಬರುವ ಸಾಧ್ಯತೆ ಇದೆ. ಇಂದಿನ ಈ ವಿಡಿಯೋದಲ್ಲಿ ದೇಹದಲ್ಲಿ ಮೆಗ್ನೀಷಿಯಂ ಕೊರತೆ ಸೂಚಿಸುವ ಕೆಲವು ಪ್ರಮುಖ ಲಕ್ಷಣಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ನಾನು ಡಾಕ್ಟರ್ ಮಧುಶ್ರೀ ಬಲ್ಯಾಯ ಸಾಯರ್ ವರ್ಲ್ಡ್ಗೆ ಎಲ್ರಿಗೂ ಪ್ರೀತಿ. ನೀವು ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಈಗ ಲಕ್ಷಣಗಳಲ್ಲಿ ಮೊದಲನೆಯದ್ದು ಮಸಲ್ ಟ್ವಿಚಿಂಗ್, ಐ ಟ್ವಿಚಿಂಗ್, ಲೆಗ್ ಕ್ರ್ಯಾಂಪ್ಸ್ಗಳು. ರಾತ್ರಿ ಮಲಗಿದ ಸಂದರ್ಭದಲ್ಲಿ ಕಾಲಿನಲ್ಲಿ ಸೆಳೆತದ ಸಮಸ್ಯೆ ಅತಿ ಹೆಚ್ಚು ಕಾಡ್ತಾ ಇದ್ದರೆ ಇದಕ್ಕೆ ಕಾರಣ ದೇಹದಲ್ಲಿ ಮೆಗ್ನೀಷಿಯಂ ಪ್ರಮಾಣದ ಕೊರತೆ. ಆಯಾಸ ಮತ್ತು ಸುಸ್ತು ಕಾಣಿಸಿಕೊಳ್ಳೋದು. ಸಾಮಾನ್ಯವಾಗಿ ದೇಹದಲ್ಲಿ ಕಬ್ಬಿಣಾಂಶ, ವಿಟಮಿನ್ B12, ವಿಟಮಿನ್ D ಹಾಗೂ ಮೆಗ್ನೀಷಿಯಂನಂತಹ ಪೋಷಕಾಂಶಗಳ ಕೊರತೆ ಕಂಡುಬಂದಾಗ ಆಯಾಸ, ಸುಸ್ತು, ನಿತ್ರಾಣದಂಥ ಸಮಸ್ಯೆ ಕಾಣಿಸಿಕೊಳ್ತದೆ. ಶರೀರದ ಊರ್ಜ ಉತ್ಪಾದನೆಗೆ ಮೆಗ್ನೀಷಿಯಂ ತುಂಬಾ ಅಗತ್ಯ ಇದೆ. ನೆಕ್ಸ್ಟ್ ಲಕ್ಷಣ ಯಾವುದು ಅಂತ ಹೇಳಿದರೆ ತಲೆನೋವು ಕಾಣಿಸಿಕೊಳ್ಳೋದು. ದೇಹದಲ್ಲಿ ಮೆಗ್ನೀಷಿಯಂ ಕೊರತೆ ಕಾಣಿಸಿಕೊಂಡಾಗ ಆಗಾಗ ತಲೆನೋವಿನ ಸಮಸ್ಯೆ ಕಾಡಬಹುದು. ಬ್ಲಡ್ ವೆಸಲ್ ರಿಲ್ಯಾಕ್ಸ್ ಆಗಲಿಕ್ಕೆ, ನರಗಳ ಹರಿವಿಗೆ ಮೆಗ್ನೀಷಿಯಂ ತುಂಬಾ ಸಹಾಯ ಮಾಡ್ತದೆ. ಮತ್ತು ಜೀರ್ಣಾಂಗಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಕಾಣಿಸಿಕೊಳ್ತದೆ. ಜೀರ್ಣಾಂಗ ವ್ಯೂಹಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಕೂಡ ಮೆಗ್ನೀಷಿಯಂ ಕೊರತೆಯ ಮತ್ತೊಂದು ವಿಶಿಷ್ಟವಾದ ಲಕ್ಷಣವಾಗಿದೆ. ಈ ಕಾರಣದಿಂದ ವಾಕರಿಕೆ, ವಾಂತಿ, ಹಸುವಿನ ಸಮಸ್ಯೆ ಕೂಡ ಕಾಣಿಸಿಕೊಳ್ಬೋದು. ಹಾಗೆಯೇ ಮಲಬದ್ಧತೆ ಸಮಸ್ಯೆ ಕೂಡ ಕಾಣಿಸಿಕೊಳ್ಬೋದು. ದೇಹದಲ್ಲಿ ಮೆಗ್ನೀಷಿಯಂ ಕೊರತೆ ಉಂಟಾದರೆ ಮಲಬದ್ಧತೆ ಸಮಸ್ಯೆಗೂ ಕಾರಣವಾಗುವ ಸಾಧ್ಯತೆ ಹೆಚ್ಚಾಗಿ ಇರ್ತದೆ. ಹೆಲ್ದಿ ಬವಲ್ ಫಂಕ್ಷನ್ಗೆ ಮೆಗ್ನೀಷಿಯಂ ತುಂಬಾ ಅಗತ್ಯ. ಕೈ ಕಾಲುಗಳಲ್ಲಿ ಜುಮ್ಮೆನಿಸುವಿಕೆ, ಮರಗಟ್ಟುವಿಕೆ ಸಮಸ್ಯೆ ಕೂಡ ಕಾಣಿಸಿಕೊಳ್ಬೋದು. ಮೆಗ್ನೀಷಿಯಂ ಕೊರತೆ ಇದ್ದಲ್ಲಿ ಕಾಲುಗಳಲ್ಲಿ ಜುಮ್ಮೆನಿಸುವಿಕೆ, ಮರಗಟ್ಟುವಿಕೆ ಅಥವಾ ಸೂಜಿಯಲ್ಲಿ ಚುಚ್ಚಿದಂತಹ ಅನುಭವ ಆಗುವ ಸಾಧ್ಯತೆ ಇರ್ತದೆ. ಯಾಕೆಂದರೆ ದೇಹದ ನರ ನಾಡಿಗಳಿಗೆ ಹರಿಯುವ ರಕ್ತ ಸಂಚಾರದಲ್ಲಿ ಅಡಚಣೆ ಉಂಟಾದಾಗ ಈ ಸಮಸ್ಯೆ ಕಾಣಿಸಿಕೊಳ್ಳೋದು. ಕೈ ಕಾಲುಗಳ ಸರಿಯಾದ ನರಗಳ ಫಂಕ್ಷನ್ಗೆ ಸಹಾಯ ಮಾಡೋದೊಂದಾಗಿದೆ ಈ ಮೆಗ್ನೀಷಿಯಂ. ಮತ್ತು ಸ್ಕಿಪ್ಪಡ್ ಹಾರ್ಟ್ ಬೀಟ್ ಅಥವಾ ಇನ್ಕ್ರೀಸರ್ ಹಾರ್ಟ್ ಬೀಟ್, ತ್ವರಿತ ಹೃದಯ ಬಡಿತ ಅಥವಾ ಅನಿಯಮಿತ ಹೃದಯ ಬಡಿತ ಕಾಣಿಸಿಕೊಳ್ಳುವಂತಹ ಚಾನ್ಸಸ್ ಕೂಡ ಮೆಗ್ನೀಷಿಯಂ ಅಳತೆ ಕಡಿಮೆ ಆದಲ್ಲಿ ಕಾಣಿಸ್ಕೊಳ್ಬೋದು. ಜೊತೆಗೆ BP ಕೂಡ ಜಾಸ್ತಿ ಕಾಣಿಸ್ಕೊಳ್ಬೋದು. ಹಾರ್ಟ್ ಬೀಟ್ ಸ್ಟಡಿಯಾಗಿ ನಿಲ್ಲಲು ಮೆಗ್ನೀಷಿಯಂ ನಮ್ಮ ದೇಹಕ್ಕೆ ಅಗತ್ಯ ಇದೆ. ಅದೇ ಥರ ರಕ್ತನಾಳಗಳ ರಿಲ್ಯಾಕ್ಸ್ ಮಾಡಿ ಹಿಗ್ಗಿಸಿ ಸರಿಯಾದ ರಕ್ತ ಸಂಚಾರಕ್ಕೆ ಮೆಗ್ನೀಷಿಯಂ ಸಹಾಯ ಮಾಡ್ತದೆ. ಮೆಗ್ನೀಷಿಯಂ ಕಡಿಮೆ ಆದಲ್ಲಿ ಚಾಕ್ಲೇಟ್ಗಳ ಮೇಲೆ ಬರುವಂತಹ ಬಯಕೆ, ಅದರಲ್ಲೂ ಕೂಡ ಡಾರ್ಕ್ ಚಾಕ್ಲೇಟ್ಗಳ ಮೇಲೆ ಅತಿಯಾದ ಕ್ರೇವಿಂಗ್ಸ್ ಕೂಡ ಕಾಣಿಸ್ಕೊಳ್ಬೋದು. ಆಮೇಲೆ ಸರಿಯಾಗಿ ನಿದ್ರೆ ಬಾರದೇ ಇರುವಂಥದ್ದು ಕೂಡ ಮೆಗ್ನೀಷಿಯಂ ಕಡಿಮೆ ಅಳತೆಯ ಲಕ್ಷಣಗಳಲ್ಲಿ ಒಂದಾಗಿದೆ. ಮೆದುಳಿನ ವಿಶ್ರಾಂತಿಗೂ ಮೆಗ್ನೀಷಿಯಂ ಅಳತೆ ಸರಿಯಾಗಿ ಇರಬೇಕಾದುದು ಅತೀ ಅವಶ್ಯಕ. ಆಮೇಲೆ ಚರ್ಮವ್ಯಾಧಿ. ಕೆಲವರಿಗೆ ಮೆಗ್ನೀಷಿಯಂ ಅಳತೆ ದೇಹದಲ್ಲಿ ಕಡಿಮೆ ಇದ್ದರೆ ಪದೇ ಪದೇ ಚರ್ಮದಲ್ಲಿ ತುರಿಕೆ, ಅಲರ್ಜಿ ಅಥವಾ ಬೇರೆ ಥರ ಚರ್ಮ ವ್ಯಾಧಿಗಳು ಕಾಣಿಸ್ಕೊಳ್ತದೆ. ಮೆಗ್ನೀಷಿಯಂ ಚರ್ಮದ ವಾಟರ್ ಬ್ಯಾಲೆನ್ಸ್ ಮಾಡಲಿಕ್ಕೆ ಸಹಾಯ ಮಾಡೋದ್ರ ಜೊತೆಗೆ ಚರ್ಮವನ್ನು ಹೈಡ್ರೇಟೆಡ್ ಆಗಿ ಇರಿಸಿ ಸ್ಕಿನ್ ಬ್ಯಾರಿಯರ್ ಫಂಕ್ಷನ್ಗೆ ಬಲವನ್ನು ಕೊಡ್ತದೆ. ಇನ್ನು ಮೆಗ್ನೀಷಿಯಂ ಬಾಡಿಯಲ್ಲಿ ಕಡಿಮೆ ಇದೆ ಅಂತ ಹೇಗೆ ಕಂಡುಹಿಡಿಬೋದು ಅಂತ ಹೇಳಿದರೆ 2 ಟೆಸ್ಟ್ಗಳನ್ನು ಮಾಡಬಹುದು. ಒಂದು ಸರಮ್ ಮೆಗ್ನೀಷಿಯಂ ಟೆಸ್ಟ್, ಇನ್ನೊಂದು ಅಯೋನೈಸ್ಡ್ ಮೆಗ್ನೀಷಿಯಂ ಟೆಸ್ಟ್. ಈ 2 ಟೆಸ್ಟ್ಗಳ ಮುಖಾಂತರ ಮೆಗ್ನೀಷಿಯಂ ಡೆಫಿಷಿಯನ್ಸಿ ನಮಗೆ ಇದೆ ಅಂತ ಕಂಡುಹಿಡಿಬೋದು. ಈಗ ಈ 2 ಟೆಸ್ಟ್ಗಳ ಮುಖಾಂತರ ನಿಮಗೆ ಮೆಗ್ನೀಷಿಯಂ ಡೆಫಿಷಿಯನ್ಸಿ ಇದೆ ಅಂತ ಗೊತ್ತಾದರೆ ಮೆಗ್ನೀಷಿಯಂ ಸಪ್ಲಿಮೆಂಟ್ಸ್ ರೂಪದಲ್ಲಿ ಟ್ಯಾಬ್ಲೆಟ್ಸ್ಗಳನ್ನು ಕೊಡ್ತಾರೆ. ಅದು ಅಲ್ಲದೆ ನಮಗೆ ನ್ಯಾಚುರಲ್ ಆಗಿ ಮೆಗ್ನೀಷಿಯಮನ್ನು ನಾವು ತಿನ್ನೋ ಆಹಾರದಲ್ಲಿ ಪಡಿಬೋದು. ಅಂತಹ ಮೆಗ್ನೀಷಿಯಂ ರಿಚ್ ಆಹಾರಗಳು ಯಾವುದೆಲ್ಲ ಅಂತ ಹೇಳಿದರೆ ಸೊಪ್ಪುಗಳು, ಬಾದಾಮ್, ಗೋಡಂಬಿ, ಫ್ಲ್ಯಾಕ್ಸ್ ಸೀಡ್, ಎಳ್ಳು, ಸಿಹಿ ಕುಂಬಳಕಾಯಿ ಬೀಜ, ಕಾಳುಗಳು, ರೆಡ್ ರೈಸ್, ಪ್ಲಾಂಟೈನ್, ಸಂಸ್ಕರಿಸಿದ ಧಾನ್ಯಗಳು, ಡಾರ್ಕ್ ಚಾಕ್ಲೇಟ್ಸ್, ಸ್ಯಾಲ್ಮನ್ ಮೀನುಗಳು, ಬೂತಾಯಿ ಮೀನು, ಬಂಗುಡೆ ಮೀನು, ಟ್ಯೂನಾ ಮೀನು, ಕೋಳಿ ಮಾಂಸ, ಬೀಫ್ ಮಾಂಸಗಳಲ್ಲಿ ಮೆಗ್ನೀಷಿಯಂ ಅಧಿಕವಾಗಿ ಇದೆ. ಇವುಗಳನ್ನು ನಿಮ್ಮ ದಿನನಿತ್ಯದ ಆಹಾರಗಳಲ್ಲಿ ಬಳಸಿ ಜೊತೆಗೆ ಜೀವನ ಶೈಲಿಯಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಕೂಡ ತರೋದ್ರಿಂದ ಮೆಗ್ನೀಷಿಯಂ ಡೆಫಿಷಿಯನ್ಸಿಯಿಂದ ನಮಗೆ ಹೊರಗಡೆ ಬರ್ಬೋದು. ನಿಮಗೆ ಗೊತ್ತಿರೋ ನಿಮ್ಮ ಫ್ಯಾಮಿಲಿಯಲ್ಲಿ, ಫ್ರೆಂಡ್ಸಲ್ಲಿ ಯಾರಿಗಾದರೂ ಮೆಗ್ನೀಷಿಯಂ ಡೆಫಿಷಿಯನ್ಸಿ ಇರೋರು ಯಾರಾದರೂ ಇದ್ದರೆ ಈ ವಿಡಿಯೋವನ್ನು ಶೇರ್ ಮಾಡಿ. ಮತ್ತು ಇಲ್ಲಿ ಹೇಳಿರುವಂತಹ ಲಕ್ಷಣಗಳು ಯಾರಿಗಾದರೂ ಇದ್ದರೆ ಈ ವಿಡಿಯೋವನ್ನು ಅವರಿಗೆ ಶೇರ್ ಮಾಡಿ. ವಿಡಿಯೋಗೊಂದು ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.